ಕಾಯ್ದೆಯನ್ನು ಮಾಡಿತ್ತು, ಮನ್ರೇಗಾ ಕಾಯ್ದೆಯನ್ನು ಮಾಡಿತ್ತು. ಆಗ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದರು. ಇದೊಂದೇ ಕಾಯ್ದೆ ಮಾಡಲಿಲ್ಲ. ಉದ್ದೇಶ ಏನಪ್ಪ ಅಂತಂದರೆ, ಉದ್ಯೋಗ ಕೊಡ್ತಕ್ಕಂಥದ್ದು ಅದು ಸಂವಿಧಾನಿಕ ಹಕ್ಕಾಗಬೇಕು, ಸಂವಿಧಾನಿಕ ಹಕ್ಕಾಗಬೇಕು. ಮತ್ತು ಅವರು ಅವ್ರ ಜಾಗ ಎಲ್ಲಿ ವಾಸ ಮಾಡ್ತಾರೆ ಆ ಜಾಗದಲ್ಲೇ ಕೆಲಸ ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ರು. ಅದರಿಂದ ಅವರು ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಆಸ್ತಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಜೊತೆಗೆ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಕೋಬೋದಾಗಿತ್ತು, ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಬೋದಾಗಿತ್ತು. ಈ ಹೊಸ ರಾಮ್ಜಿ ಕಾಯ್ದೆ ಮಾಡೋದ್ರಿಂದ ಈ ಹಕ್ಕನ್ನು ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂಥ ಹಕ್ಕನ್ನು ಕಿತ್ಕೊಂಡಾಗ್ತದೆ, BJPಯವರು ಕಿತ್ಕೊಂಡಾಗ್ತದೆ. ಯಾಕಂತಂದರೆ ಸುಮಾರು 53% ಮಹಿಳೆಯರು ಕೆಲಸ ಮಾಡ್ತಿದ್ರು. ಕರ್ನಾಟಕ ಒಂದರಲ್ಲೇ ಸುಮಾರು 71 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದರು. 71 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದರು. ಇವರಲ್ಲಿ 53% ಮಹಿಳೆಯರು, 28% ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು, 11% ಪರಿಶಿಷ್ಟ ಜಾತಿ, 11%